ನೋಡ ಜಾಸ್ತಿ ಆಗ್ತದೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಭಾನುವಾರ. ನನಗೆ ಪುಡಿ ಹೇರು ಬೆಳೀತಾ ಇದೆ, ಅದರಿಂದ ನನಗೆ ಒಂಥರ ಅನಿಸ್ತಾ ಇದೆ. ಅದು ಮುಂದೆ ಮುಂದೆ ಬರ್ತಾ ಇದೆ. ಅದಕ್ಕೆ ಹೇರ್ ಪಿನ್ನಲ್ಲೇ ಹೇರ್ ಬ್ಯಾಂಡ್ ಮಾಡಿಕೊಂಡೆ. ಹೇಗಿದೆ ನೋಡಿ. ಇನ್ನೂ 2 ಎಕ್ಸ್ಟ್ರಾ ಹಾಕಿದ್ರೆ ಪೂರ್ತಿ ಹೇರ್ ಬ್ಯಾಂಡ್ ಥರನೇ ಕಾಣಿಸುತ್ತೆ. ಸದ್ಯಕ್ಕೆ ನಾನು ಇಷ್ಟ ಹಾಕ್ಕೊಂಡಿದ್ದೀನಿ. ನಾನು ಒಂದು 6 ದಿನ ಸರಿಯಾಗಿ ಗಾಡಿನ ಪ್ರಾಕ್ಟೀಸ್ ಮಾಡ್ತಿಲ್ಲ. ಅದಕ್ಕೋಸ್ಕರ ಇವತ್ತು ಭಾನುವಾರ ಇದೆಯಲ್ಲ, ಸ್ವಲ್ಪ ಮಾಡೋಣ, ತಿಂಡಿ ಸ್ವಲ್ಪ ಲೇಟ್ ಮಾಡೋಣ ಅಂತೇಳಿ ಪ್ರಾಕ್ಟೀಸ್ಗೆ ಬಂದೆ. ಇನ್ನೂ ಕೂಡ ನಾನು ಗಾಡಿನ ಸರಿಯಾಗಿ ಕಲ್ತಿಲ್ಲ. ಸ್ವಲ್ಪದ ಮಟ್ಟಿಗೆ ಕಲ್ತಿದ್ದೀನಿ. ಗಾಡಿ ಕಲಿಬೇಕು ಅಂದರೆ ಮೇನು ಧೈರ್ಯ ಇರಬೇಕು. ಆ ಧೈರ್ಯನೇ ಇಲ್ಲ ನನಗೆ. ನನ್ನ ಗಾಡಿ ಮೇಲೆ ಕೂತ್ಕೊಂಡ್ರೆ ಸಾಕು, ನರ್ವಸ್ ಆಗ್ತಾ ಇರುತ್ತೆ. ಆ ನರ್ವಸ್ನ ಹೋಗಿಸ್ಬೇಕು ಅಂತ ನಾನು ಪ್ರತಿದಿನ ಬೆಳಿಗ್ಗೆ ಆಗಲಿಲ್ಲ ಅಂದರೆ ಸಂಜೆ ಆಗಲಿಲ್ಲ ಅಂದರೆ ಬೆಳಿಗ್ಗೆ ಈ ಥರ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೀನಿ. ಮತ್ತು ಮೇಯ್ನಾಗಿ ಗಾಡಿ ಕಲಿಬೇಕು ಅಂದರೆ ಸೈಕಲ್ನ ಚೆನ್ನಾಗಿ ಕಲ್ತಿರ್ಬೇಕಂತೆ. ಅದಕ್ಕೆ ಸೈಕಲ್ನು ಕೂಡ ತುಳಿತಾ ಇದ್ದೀನಿ. ಹೆಂಗಾದ್ರೂ ಮಾಡಿ ನಾನು ಕಲ್ತ್ಕೊಳ್ಬೇಕು. ಗಾಡಿ ಮೇಲೆ ಕುತ್ಕೊಂಡು ನಾನು ಓಡಿಸ್ಲೇಬೇಕು. ನನ್ನ ನರ್ವಸ್ಸಿಂಗ್ ಹೋಗಬೇಕು ಅಂತೇಳಿ ಹಂಗೆ ಗಾಡಿ ಮತ್ತು ಸೈಕಲ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಮನೆಗೆ ಬಂದೆ. ಆದರೆ ನಾನು ಸೈಕಲ್ನ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಹೊಡಿಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ 2 ಸೈಡು ಬ್ಲೋ ಕಡಿಮೆ ಆಗಿಬಿಟ್ಟಿತ್ತು. ಅದಕ್ಕೆ ನನಗೆ ಮಾಡೋಕ್ಕಾಗಲಿಲ್ಲ. ಸೈಕಲ್ ತೊಗೊಂಡು ಒಂದು 3 ವರ್ಷ ಆಗಿರ್ಬೋದು. ಸರಿಯಾಗಿ ಹೊಡಿತಾನೆ ಇಲ್ಲ. ಮಗಳು ಸ್ಟಾರ್ಟಿಂಗ್ ತೊಗೊಂಡು ಚೆನ್ನಾಗಿ ಹೊಡೆದ್ಲು. ಆದರೆ ಮತ್ತೀಗ ನಿಲ್ಲಿಸೇ ಬಿಟ್ಟಿದ್ದಾಳೆ. ನನಗೂ ಮತ್ತು ಅವಳಿಗೂ ಸೇರಿಸಿ ತೊಗೊಟ್ಟಿದ್ದು ನಮ್ಮ ಮನೆಯವರು. ಚೆನ್ನಾಗಿದೆ ಮಾತ್ರ ಸೈಕಲ್ಲು. ಹಂಗೆ ಇವತ್ತು ಸಂಡೇ ಅಲ್ವಾ, ಪಕ್ಕದ ಮನೆಯಲ್ಲಿ ಮಟನ್ ಸಾಂಬಾರು ಮಾಡ್ತಿದ್ದಾರೆ. ಅದು ಸ್ಮೆಲ್ ಬರ್ತಾಯಿತ್ತು. ಸರಿ ಅಂತೇಳಿ ಮನೆಗೆ ಬಂದು ಸ್ವಲ್ಪ ಬೆಚ್ಚಗೆ ನೀರನ್ನ ಬಿಸಿ ಮಾಡಿಕೊಂಡು ಕುಡಿದ್ಬಿಟ್ಟು ಇವಾಗ ತಿಂಡಿ ಶುರು ಮಾಡ್ಕೋಬೇಕು. ಮನೆಯವ್ರನ್ನ ಹೇಳಿಸ್ಬಿಟ್ಟು ವಾಕ್ಗೆ ಕಳಿಸ್ದೆ. ಪ್ರತಿದಿನ ಕಳಿಸ್ತಾ ಇದ್ದೀನಿ ಬಿಡ್ದೇನೆ. ಹೋಗ್ತಾ ಇದ್ದಾರೆ ಪಾಪ. ಅದೇ ಖುಷಿ ಆಗ್ತಿದೆ ನನಗೆ. ತಿಂಡಿ ಮಾಡೋಣ ಅಂತೇಳಿ ಶುರು ಮಾಡಿಕೊಂಡೆ. ಈರುಳ್ಳಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಇವತ್ತು ಸಂಡೇ ಬೇರೆ. ಒಂದು ವಾರದಿಂದ ತರಕಾರಿ ತೊಗೊಬಂದಿದ್ದು ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ. ಇವತ್ತು ನಾನು ಲಾಸ್ಟು ಉಳ್ಕೊಂಡಿತ್ತು ಇದು ಕುಂಬಳಕಾಯಿ ಮತ್ತು ಇನ್ನೂ ಸ್ವಲ್ಪ ಕ್ಯಾಪ್ಸಿಕಮ್ಮು, ಪೊಟ್ಯಾಟೊ ಇಷ್ಟು ಉಳ್ಕೊಂಡಿದೆ. ಒಂದು ವಾರದ ತರಕಾರಿ. ಇವತ್ತು ಸ್ವಲ್ಪ ಇದನ್ನು ಮಾಡಿ ಮುಗಿಸ್ಬಿಡೋಣ ಅಂಥೇಳಿ ಇವತ್ತು ನಾನು ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಈ ಥರ ಆವಿಲಿ ಬೇಯಿಸ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟೇ ಬೇರೆ ಥರ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ. ನಾನು ಇಡ್ಲಿ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಇಡ್ಲಿ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಇದನ್ನು 15 ನಿಮಿಷ ಬೇಯಿಸ್ಕೊಂಡಿದ್ದೀನಿ ಆವಿಲಿ. ನೋಡಿ, ಈ ಥರ 15 ನಿಮಿಷ ಬೇಯಿಸ್ಕೊತ್ಲೆ ಈ ಥರ ಬೆಂದಿದೆ. ಈಗ ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಟೈಮ್ ಕೂಡ ಸೇವ್ ಆಗುತ್ತೆ. ಇದನ್ನು ಆ ಕಡೆ ಇಟ್ಬಿಟ್ಟು ನಾವು ಈ ಕಡೆ ಬೇರೆ ಕೆಲಸನೂ ಕೂಡ ಮಾಡ್ಕೊಬೋದು. ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಾನು ಈರುಳ್ಳಿ ಇಲ್ಲದೇ ಮಾಡ್ತಾಯಿದ್ದೀನಿ. ಬಾಣಲಿಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ 2 ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಇದು ತುಂಬ ಖಾರ ಇದೆ. ಈ ಕುಂಬಳಕಾಯಿ ಪಲ್ಯಗೆ ಮೇಯ್ನಾಗಿ ಖಾರನೇ ಮುಂದಾಗಿರ್ಬೇಕು, ಯಾಕಂದರೆ ಅದು ಸ್ವೀಟ್ ಇರುತ್ತಲ್ಲ. ಅದಕ್ಕೆ ಹಾಗೆ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆಮೇಲೆ ಆವಿಲಿ ಬೇಯಿಸಿದ್ವಲ್ಲ ಕುಂಬಳಕಾಯಿ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದು ಹಾಕೋಕ್ಕೂ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ರೆ ಸಖತ್ತಾಗಿರೋ ಕುಂಬಳಕಾಯಿ ಪಲ್ಯ ರೆಡಿಯಾಗುತ್ತೆ. ಚಪಾತಿಗಂತೂ ಹೇಳಿ ಮಾಡಿಸ್ದಂಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬೇಕು ಅಂದರೆ ನೀವು ಈರುಳ್ಳಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಈರುಳ್ಳಿನ ಹಾಕ್ತಾ ಮಾಡ್ತಾಯಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಇವತ್ತು ಮಗಳಿಗೆ ಡ್ರಾಮಾ ಕ್ಲಾಸ್ ಇದೆ. ಅವಳಿಗೋಸ್ಕರನೇ ಬೇಗ ತಿಂಡಿನೂ ಕೂಡ ಮಾಡಿದೆ.
ಆದರೆ ಅವಳು ಕುಂಬಳಕಾಯಿ ಪಲ್ಯ ಬೇಡ ನನಗೆ ಅಂತ ಹೇಳಿ ಜಾಮಲ್ಲಿ ಚಪಾತಿ ತಿಂತ ಕೂತಿದ್ದಾಳೆ. ಮಗ ಮಲ್ಕೋ ಅಂತ ಹೇಳಿದ್ರೆ ಅವನು ಕೂಡ ಎದ್ದು ಬಂದ್ಬಿಟ್ಟಿದ್ದಾನೆ. ಹಾಗೆ ಒಂದು ವಿಡಿಯೋ ನೋಡ್ತಾ ಇದ್ವಿ. ನನ್ ಇದ್ರಲ್ಲಿ ಚಿಕ್ಕ ಮಕ್ಕಳು ಒಂದು ರೂಮಲ್ಲಿ ಇರ್ತವೆ. ಅದು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಅನ್ಸುತ್ತೆ. ಅದು ಒಂದು ಹುಡುಗಿನ ಲೀಡರ್ ಮಾಡಿರ್ತಾರೆ. ಎಲ್ಲ ಮಕ್ಕಳು ಮಲ್ಕೊಂಡಿರುತ್ತೆ. ಒಂದು ಹುಡುಗ ಮಲ್ಕೊಳ್ಳಲ್ಲ. ಆ ಹುಡುಗಿಗೆ ಆ ಹುಡುಗಂಗೆ ಹೊಡಿತಿದ್ದ ಹುಡುಗಿ ಎಷ್ಟು ಹೊಡಿತೈತೆ ಅಂದ್ರೆ ತುಂಬಾನೇ. ಟೀಚರ್ ಬರೋ ತನಕನೂ ಕೂಡ ಅವ್ಳಿಗೆ ಹೊಡಿತಾನೆ ಇರುತ್ತೆ. ಪಾಪ ಅನ್ಸ್ಬಿಡ್ತು. ಅದನ್ನೇ ಮಕ್ಕಳಿಗೆ ಹೇಳ್ಕೊಡ್ತಿದ್ದೆ. ಈ ತರ ಮಕ್ಕಳು ಇದ್ದೇ ಇರ್ತವೆ ಪ್ರತಿಯೊಂದು ಕ್ಲಾಸಲ್ಲಿ, ಪ್ರತಿಯೊಂದು ಸ್ಕೂಲಲ್ಲೂ ಕೂಡ. ಅವಾಗ ನಾವು ಆ ಥರ ಇರಬೇಕು, ಈ ಥರ ಇರಬೇಕು ಅಂತ ಹೇಳ್ಕೊಡ್ತಾ ಇದ್ದೆ. ನನ್ನ ಅನುಭವದ ಪ್ರಕಾರ LKG, UKG, ಪ್ರಿ-KG ಅವಶ್ಯಕತೆನೇ ಇಲ್ಲ ಮಕ್ಕಳಿಗೆ ಅನಿಸುತ್ತೆ. ನಾವೇ ಮನೇಲಿ ಹೇಳ್ಕೊಡ್ಬೋದು. ಏನಿದ್ರು ಡೈರೆಕ್ಟ್ ಅವ್ರನ್ನ ಫಸ್ಟ್ ಸ್ಟ್ಯಾಂಡರ್ಡಿಗೆ ಜಾಯಿನ್ ಮಾಡಿದ್ರೆ ಒಳ್ಳೇದು ಅಂತ ಅನಿಸುತ್ತೆ. ನನ್ನ ಮಕ್ಕಳು ಕೂಡ LKG, UKG ಓದಿದಾರಲ್ಲ, ಆ ಅನುಭವದ ಪ್ರಕಾರ ನಾನು ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಮಗಳು ಹೇರ್ ಫ್ರೆಶ್ನರ್ ಹೊಸದು, ಅದಕ್ಕೆ ರೂಮ್ಗೆಲ್ಲ ಹೊಡೆದ್ಬಿಟ್ಟಿದ್ದಾಳೆ. ಅದು ಜಾಸ್ತಿ ಹೊಡೆದ್ಲಲ್ಲ, ಘಾಟ್ ಬಂದ್ಬಿಡ್ತು. ಅದಕ್ಕೆ ಅವ್ರ ಪಪ್ಪ ಕೇಳಿ ಯಾಕೆ ಏನು ಇಷ್ಟೊಂದು ಏನಕ್ಕೆ ಹೊಡೆದಿದ್ಯಾ ಅಂತ ಬೈತಾ ಇದ್ದಾರೆ. ಹೀಗೆ ಮಗಳು ಡ್ರಾಮಾ ಕ್ಲಾಸ್ಗೆ ಹೊರಟಿದ್ದಾಳೆ. ಇವಾಗ ಅವಳು ಈಗ 9 ಗಂಟೆ ಟೈಮು. ಈಗ ಹೋದ್ರೆ ಅವಳು 1 ಗಂಟೆ ಆಗುತ್ತೆ ಮನೆಗೆ ಬರೋದು. ಹಂಗೆ ಇವತ್ತು ಅವಳದು ಪ್ಲ್ಯಾನ್ ಇದೆ ಫ್ರೆಂಡ್ ಮನೆಗೆ ಹೋಗಬೇಕು ಅಂತೇಳಿ. ಸೊ ಅದಕ್ಕೆ ಕೇಳ್ತಾವಳೆ, ಫೋನ್ ಮಾಡಿ ಕೇಳಿದ್ರ ಫ್ರೆಂಡ್ಗೆ ಬರ್ತೀನಿ ಅಂತ ಹೇಳಿ ಅಂತ. ಹಾಗೆ ಮನೆಯವರು ಫೋನ್ ಮರ್ತ್ಬಿಟ್ಟು ಹೋಗಿದ್ರು. ಫೋನ್ ಕೇಳಿದ್ರು. ಸರಿ ಅಂತೇಳಿ ತಗೊಂಬಂದೆ ನಾನು. ಅದಕ್ಕೆ ನಾನೇ ಕೊಟ್ಬಿಡ್ತೀನಿ ಅಂತ ಹೇಳಿ ತಾನು ಮಗ ಅದೇ ಗ್ಯಾಪಲ್ಲಿ ನಾನು ಹೋಗ್ತೀನಿ ಅಂತೇಳಿ ಹಠ ಮಾಡಿಕೊಂಡು ತಾನು ಕೂಡ ಹೋಗ್ತಾ ಇದ್ದಾನೆ ಅವ್ರ ಜೊತೆಗೆ. ಬೇಡ ಕಣೋ ಅಂತ ಹೇಳಿದ್ರು, ಕೇಳಲಿಲ್ಲ. ಅದಕ್ಕೆ ನಾನೇ ಶೂ ಹಾಕ್ತಾ ಇದ್ದೆ. ಇಲ್ಲ ನಾನು ಹಾಕ್ಕೊಂತೀನಿ, ಹಂಗಲ್ಲ ಕಣೋ ಹಿಂಗೆ ಹಾಕೊಳ್ಳೋದು ಅಂತೇಳಿ ತಾನೇ ಹಾಕ್ಕೋತಿದ್ದೇನೆ. ಅದಕ್ಕೆ ನನಗೆ ಖುಷಿಲಿ ಹೌದು ಸೂಪರ್ ಮಗನೇ, ಹಂಗಲ್ಲ ಹಿಂಗೆ ಹಾಕೋ ಅಂತೇಳಿ ಎನ್ಕರೇಜ್ ಮಾಡ್ತಾ ಇದ್ದೀನಿ. ಮಕ್ಕಳು ಅವ್ರವ್ರ ಕೆಲಸನ ಅವ್ರು ಮಾಡ್ಕೊಂಬಿಟ್ರೆ ಅದ್ರಲ್ಲಿ ಆಗೋ ಖುಷಿನೇ ಬೇರೆ. ನನ್ಗಂತಲ್ಲ, ಎಲ್ಲ ಮಂದಿರ್ಗೂ ಈ ಖುಷಿ ಮನಸ್ಸಿಗೆ ತುಂಬ ಸಮಾಧಾನ ಆಗುತ್ತೆ. ನಾನು ಒಂದೇ ಫಿಂಗರ್ಸ್ನ ಹಾಕಿ ಹಿಂಗೆ ಎಳಿತಾ ಇದ್ದೀನಿ. ಅದು ಹಂಗಲ್ಲಮ್ಮ, ಹಿಂಗೆ 4 ಫಿಂಗರ್ಸ್ನ ಹಾಕಿ ಹಾಕ್ಕೋಬೇಕು ಅಂತ. ತುಂಬ ಟೈಟ್ ಇತ್ತು ಆ ಶೂನ. ಅದನ್ನು ಹಾಕ್ಕೊಂಡು ಹೊರಟ ಅವನು. ನೀನು ಅದಕ್ಕೆ ಹೋಗೋದು ಟ್ಯಾಕ್ಸ್ ಹಾಕೋಕ್ಕೆ ಹುಷಾರ್. ಅವ್ನು ಕೇಳಲಿಲ್ಲ ಅಂದರೂ ನಮ್ಮ ಮನೆಯವರು ಕೇಕ್ ಕೊಡಿಸಿದ್ದಾರೆ ಅವನಿಗೆ. ಇಲ್ಲ ಅವ್ನು ಹೊಟ್ಟೆ ತುಂಬಿಸ್ಕೊಂತಾನೆ ನೋಡಿ. ಇನ್ನು ನಾನು ಮಾಡಿರೋ ತಿಂಡಿ ಅವನು ತಿನ್ನೋದು ಲೇಟು. ಇನ್ನು ಒಂದು ಸ್ವಲ್ಪ ತಿಂದ ಅಷ್ಟೇ, ವಾಪಸ್ ಕೊಟ್ಬಿಟ್ಟ ನನಗೇನೆ. ಇನ್ನು ನಾನು ತಿಂಡಿ ತಿಂದು ಅವನಿಗೂ ಸ್ವಲ್ಪ ತಿಂಡಿ ಕೊಟ್ಟೆ. ತುಂಬ ಚೆನ್ನಾಗಿ ಬಂದಿತ್ತು. ಒಂದ್ಸಲ ಟ್ರೈ ಮಾಡಿ. ಇವತ್ತು ನಾನ್ ವೆಜ್ ಏನು ಮಾಡಲ್ಲ ಅಂತ ಪ್ಲ್ಯಾನ್ ಇದೆ. ಅದಕ್ಕೆ ಹಾಗೆ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡಿದೆ. ಇನ್ನು ಮಧ್ಯಾಹ್ನ ಮೇಲಿಂದ ಶುರು ಮಾಡ್ಕೊಂಡು ಏನೋ ಒಂದು ಕೆಲಸ ಮಾಡ್ತಿದ್ದೆ, ಅದು ಆಗಲೇ ಇಲ್ಲ. ಇನ್ನೇನು ಮಾಡೋದು ಅಂತೇಳಿ ಮಧ್ಯಾಹ್ನದ ಮೇಲಿಂದ ವ್ಲಾಗ್ನ ಮತ್ತೆ ಶುರು ಮಾಡಿಕೊಂಡೆ. ಬಟ್ಟೆ ಎಲ್ಲ ಕ್ಲೀನ್ ಮಾಡಿ ಒಣಗಿದ್ದೆ, ವಾಷಿಂಗ್ ಮಿಷಿನ್ಗೂ ಕೂಡ ಹಾಕಿದ್ದೆ. ಅದನ್ನು ಮಳೆ ಬಂದುಬಿಡ್ತು, ಬೇಗ ಹೋಗಿ ಎತ್ಕೊಬಂದೆ. ಹಂಗೆ ಟೆರೆಸ್ ಮೇಲೆ ಅನ್ನ ಹಾಕೋಣ ಅಂತ ಹೋದೆ. ವ್ಯೂಸ್ ನೋಡಿ ಹೇಗಿದೆ ನಮ್ಮ ಟೆರೆಸ್ ಮೇಲೆ. ನನಗೆ ಶಾಕು, ರೈನ್ಬೋ ಬಂದಿದೆ. ಅದು ಬಿಸಿಲು ಮಳೆ ಬಂದಾಗ ರೈನ್ಬೋ ಖಂಡಿತ ಬಂದೇ ಬರುತ್ತೆ. ನಾನು ನೋಡೇ ಇಲ್ಲ, ಆಮೇಲೆ ಅಬ್ಸರ್ವ್ ಮಾಡಿದೆ, ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ನಾನೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನನಗೆ ಇಷ್ಟು ದಿನದಿಂದ ತರಕಾರಿಗಳನ್ನ ತಗೊಂಬರ್ತಿದ್ದೆ. ಅದು ಎಷ್ಟು ಏನು ಅಂತ ಎಲ್ಲ ಅದ್ರ ಲೆಕ್ಕ ಸಿಗ್ತಾನೆ ಇರಲಿಲ್ಲ. ಅದ್ರ ಲೆಕ್ಕ ನನಗೆ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ಲಾಸ್ಟ್ ವೀಕು ನಾನು 350 ರೂಪಾಯಿಗೇನೋ ಒಂದು ವಾರಕ್ಕಾಗೋಷ್ಟು ತರಕಾರಿನ ತೊಗೊಬಂದಿದ್ದೆ. ಅದನ್ನು ಪ್ರತಿದಿನವೂ ಹೇಗೆ ಯೂಸ್ ಮಾಡಿದೆ ಅದನ್ನೆಲ್ಲ ಕೂಡ ಫೋಟೋ ಕ್ಲಿಕ್ ಮಾಡಿಕೊಂಡೆ. ಗೊತ್ತಾಯಿತು ನನಗೆ, ನನಗೆ ಒಂದು ವೀಕಿಗೆ 350 ರೂಪಾಯಿ ಖರ್ಚಾಗುತ್ತೆ ತರಕಾರಿಗೆ, ಇಷ್ಟು ಮಿಕ್ಕುತ್ತೆ ಅಂತ ಲೆಕ್ಕಾಚಾರ ಹಾಕ್ಕೊಂಡೆ. ಸೊ ನಾನು ಅದಕ್ಕೆ ಪ್ರತಿ ಭಾನುವಾರ ಹೋಗಿ ತೊಗೊಂಬರೋಣ, ವಾರಕ್ಕಾಗೋಷ್ಟು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ತೊಗೊಬರ್ತೀನಿ. ನನಗೆ ತುಂಬ ಹತ್ರ ಮಾರ್ಕೆಟು, ವಾಕೇಬಲ್ಲು. ಸೊ ಇಲ್ಲಿ ಅವರು ನೀರು ತರೋಕ್ಕೆ ಅಂತ ಹೋಗ್ತಾ ಇದ್ದಾರೆ. ನಾನು ಈ ಕಡೆ ತರಕಾರಿ ತರಕ್ಕೆ ಹೋಗೋಣ ಅಂತೇಳಿ ಬರ್ತಾಯಿದ್ದೀನಿ. ಹಂಗೆ ಅವರು ಕೂಡ ನಾನು ಆ ಕಡೆ ಹೋಗಲ್ಲ, ಈ ಕಡೆನೇ ನೀರು ತೊಗೊಂಬರ್ತೀನಿ ಅಂದ್ಬಿಟ್ಟು ತಾವು ಕೂಡ ಮಾರ್ಕೆಟ್ ಹತ್ರ ಡ್ರಾಪ್ ಕೊಟ್ಟರು.
ನನಗೆ ದೇವರಾಜ ಅರಸು ಮಾರ್ಕೆಟ್ ಕೂಡ ಹತ್ರ ಇದೆ, ಚಿಕ್ಕ ಮಾರ್ಕೆಟ್ ಕೂಡ ಹತ್ರ ಇದೆ, ವಾಕಬಲ್ ನನಗೆ. ನಾನು ಜಾಸ್ತಿ ಚಿಕ್ಕ ಮಾರ್ಕೆಟ್ಗೆ ಹೋಗೋದು ಅಪರೂಪ, ದೇವರಾಜ ಅರಸು ಮಾರ್ಕೆಟ್ಗೆ ಹೋಗೋದು. ಅಲ್ಲೂ ಕೂಡ ತರಕಾರಿ ಫ್ರೆಶ್ ಆಗಿ ಸಿಗುತ್ತೆ, ಇಲ್ಲೂ ಕೂಡ ತರಕಾರಿ ಫ್ರೆಶ್ ಆಗಿ ಸಿಗುತ್ತೆ. ಇದೇ ಚಿಕ್ಕ ಮಾರ್ಕೆಟು, ನಮ್ಮ ಮನೆಗೆ ವಾಕಬಲ್ಲು. ಇನ್ನೂ ಚೆನ್ನಾಗಿ ಗೊತ್ತಾಗ್ಲಿ ನಂಗೆ ಅಂತೇಳಿ ಇವತ್ತು ಕೂಡ 300 ರೂಪಾಯಿಗೆ ತಗೊಂಡೆ ತರಕಾರಿನ. ಅಬ್ಸರ್ವ್ ಮಾಡಿ, ಕರೆಕ್ಟಾಗಿ 1 ಕೆಜಿ ಟೊಮೆಟೊನ ಹಾಕ್ತೀನಿ. ನಮಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ ತಗೊಂಡು 1 ಕೆಜಿ ಅಂತ. ಒಂದೆರಡೆರಡು ಕಡಿಮೆ ಆಗುತ್ತೆ ಅಷ್ಟೇ. ಆಮೇಲೆ 2 ಈಸ್ಕೊಂತಾರೆ ಅವಣ್ಣ ಅವರು. ಆಲ್ಮೋಸ್ಟ್ ಇಲ್ಲೇ ಜಾಸ್ತಿ ತರಕಾರಿ ತಗೊಂತೀನಿ. ಆಮೇಲೆ ಈ ಟೈಮ್ಗೆ ಹೋದಾಗ ನನಗೆ ಗುಡ್ಡೆ ತರಕಾರಿ ಸಿಗುತ್ತೆ 10 ರೂಪಾಯಿ 20 ರೂಪಾಯಿಗೆ. ಅದಕ್ಕೆ ನಾನು ಈ ಟೈಮಲ್ಲಿ ಅದನ್ನ ತಿಳ್ಕೊಂಡಿದ್ದೀನಿ. ಬೆಳಗ್ಗೆ ಟೈಮ್ ಹೋದ್ರೆ ಫ್ರೆಶ್ ಇರುತ್ತೆ, ಸ್ವಲ್ಪ ಜಾಸ್ತಿ ರೇಟೇ ಹೇಳ್ತಾರೆ. ಅಲ್ಲಿ 5-10 ರೂಪಾಯಿ ಒಂದು ಸ್ವಲ್ಪ ಲಾಭನೇ ಇಟ್ಕೊಂಡು ಮಾಡ್ತಿರ್ತಾರೆ, ಫ್ರೆಶ್ ಆಗಿರುತ್ತಲ್ಲ. ಅದಕ್ಕೆ ನಾನು ಸಂಜೆ ಟೈಮಲ್ಲಿ ಹೋಗಿ ತರಕಾರಿನ ತೊಗೊಬಂದ್ಬಿಡ್ತೀನಿ. ಪ್ಲಾನ್ ಚೆನ್ನಾಗಿದೆ ಅಲ್ವಾ? ನೀವು ಹಾಗೆ ಮಾಡಿ, ಗುಡ್ಡೆ ತರಕಾರಿನ ತಗೊಳ್ಳಿ. ಮತ್ತು ಕಡಿಮೆಗೂ ಸಿಗುತ್ತೆ ಅದು. ಅದರಿಂದ ಸ್ವಲ್ಪ ದುಡ್ಡನ್ನ ನಾವು ಉಳಿತಾಯ ಮಾಡ್ಬೋದು. ನಾನು ಕೂಡ ಉಳಿತಾಯ ಮಾಡೋದನ್ನ ಕಲಿತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮನೇಲೇ ಇತ್ತು, ಅದಕ್ಕೆ ಅದನ್ನು ತಗೊಳ್ಳಿಲ್ಲ. ಪಾಲಕ್ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಇರಲಿಲ್ಲ, ಅದನ್ನು ತಗೊಂಡೆ. ಅಮ್ಮ ಕೊಟ್ಟಿದ್ದ ಕರಿಬೇವು ಸೊಪ್ಪು ಖಾಲಿ ಆಗಿಬಿಟ್ಟಿತ್ತು. ಹಂಗೆ ತಗೊಂಡು ಸೀದಾ ಮನೆಗೆ ಬಂದೆ. ನೋಡ್ಕೊಳ್ಳಿ ಎಷ್ಟು ಹತ್ರ ಇದೆ ಅಂತ ನಮ್ಮ ಮನೆಗೆ ಮಾರ್ಕೆಟ್ಗೂ. ಇಷ್ಟೇ, ನಮ್ಮ ಮನೆ ಬಂದ್ಬಿಡ್ತು. ಇನ್ನು ತರಕಾರಿ ತಂದಿದ್ನಲ್ಲ ಅದನ್ನ ಇಟ್ಬಿಟ್ಟು, ನಮ್ಮ ಮನೆಯವರು ಒಂದು 3 ದಿನದಿಂದ ವಾಟರ್ ಬಾಟಲ್ ನೀರು ಇಡ್ತಿಲ್ಲ, ಇಷ್ಟು ದಿನದಿಂದ ಇಡ್ತಾ ಇದ್ರು. ಇವಾಗ ಬಿಂದಿಗೆಗೆ ಹಾಕ್ತಾ ಇದ್ದಾರೆ. 5 ರೂಪಾಯಿಗೆ ಇಟ್ಕೊಬರ್ತೀವಿ ವಾಟರ್ನ, ಅದನ್ನ ಬಿಂದಿಗೆಗೆ ಹಾಕ್ತಾ ಇದ್ದಾರೆ. ಹಂಗೆ ಇವತ್ತು ನಾನು ನಾನ್ ವೆಜ್ ಏನೂ ಮಾಡಿರಲಿಲ್ಲ. ಮಧ್ಯಾಹ್ನ ತಿಳಿಸಾರು ಅನ್ನ ಪಲ್ಯ ಮಾಡಿದ್ದೆ, ಅದೇ ಇದೆ. ಫುಡ್ ಏನು ಮಾಡಲ್ಲ. ಮಗಳು ಫ್ರೆಂಡ್ ಮನೆಗೆ ಹೋಗಿದ್ದಾಳೆ, ಅವ್ಳ ಫ್ರೆಂಡ್ ಮನೆಗೆ. ನಾನಿವಾಗ ಅವ್ರಿಗೆ ಬಜ್ಜಿ ಮಾಡಿಕೊಡ್ತಾ ಇದ್ದೆ, ನಾನ್ ವೆಜ್ ಏನೂ ಮಾಡಿರಲಿಲ್ವಲ್ಲ ಅಂಥೇಳಿ. 2 ಈರುಳ್ಳಿ ತಗೊಂಡು ಮಾಡ್ತಾಯಿದ್ದೀನಿ. ಜಸ್ಟ್ ಫಾರ್ ಫನ್ ಈ ಥರ ಆಡ್ತಾ ಇರ್ತೀನಿ ನಾನು ಗೇಮ್ನ, ಈರುಳ್ಳಿ ಮತ್ತು ಟೊಮ್ಯಾಟೊದಲ್ಲಿ. ಚೆನ್ನಾಗಿರುತ್ತೆ ಗೇಮು. ಸಂಡೇ ಹೇಗೆ ಕಳೀತು ಅಂತಲೇ ಗೊತ್ತಾಗಲ್ಲ, ಕೆಲಸ ಮಾಡ್ತಾ ಹೊರಗಡೆ ಹೋದರೆ ಮನೆಗೆ ಹೋಗೋದು ಬೇಡ, ಇಲ್ಲೇ ಇರೋಣ ಅಂತ ಅನಿಸುತ್ತೆ. ಇವತ್ತು ಹೊರಗಡೆ ಎಲ್ಲೂ ಹೋಗೋಕ್ಕೆ ಆಗಲಿಲ್ಲ. ಹೋಗೋಣ ಅಂತ ಪ್ಲ್ಯಾನ್ ಇತ್ತು, ಹೋಗೋಕ್ಕಾಗಲಿಲ್ಲ. ಕೆಲಸಗಳು ಸಂಡೇ ಆದರೂ ಇರ್ತವೆ, ಮಂಡೇ ಆದರೂ ಇರ್ತವೆ. ನನಗಂತೂ ವೀಕಲ್ಲಿ ಸಂಡೇ ಮತ್ತು ಮಂಡೇನೇ ಜಾಸ್ತಿ ಕೆಲಸ, ಮತ್ತು ಶನಿವಾರ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ. ನಮ್ಮ ಮನೆಯವ್ರಿಗೆ ಇಷ್ಟ ಅಂತೇಳಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಕೊಟ್ಟೆ. ನಾನು ಮಗನಿಗೆ ಇಷ್ಟು ತೊಗೊಂಡೆ. ಪ್ಲೇಟ್ ಸಮೇತ ಎತ್ಕೊಂಡು ಹೋಗ್ತಿದ್ದೀರಾ, ಸ್ವಲ್ಪನೂ ಮಡ್ಗಲ್ವಾ? ಸರಿ ಹೋಗಿ ಆಯ್ತು. ಮಗನಿಗೆ ಸ್ವಲ್ಪ ಹಾಲು ಕೊಟ್ಟೆ. ಆಮೇಲೆ ಬಜ್ಜಿ ನೋಡಿಬಿಟ್ಟು ಹಾಲನ್ನೇ ಕುಡಿಲಿಲ್ಲ, ಅವನು ಬಜ್ಜಿನೇ ತಿಂತಾ ಕುತ್ಕೊಂಡ್ಬಿಟ್ಟ. ಇನ್ನು ಅವ್ನು ತಿಂತಾನಲ್ಲ ಅಂತೇಳಿ ಅವನಿಗೆ ಜಾಸ್ತಿ ಕೊಟ್ಟೆ. ಮತ್ತೆ ಕೇಳ್ತಾ ಇದ್ದಾನೆ, ಇಷ್ಟಪ್ಪ ಇದ್ದಿದ್ದು ತಿನ್ಕೊ, ಇವತ್ತು ಇನ್ನೊಂದು ದಿನ ಮಾಡ್ತೀನಿ ಅಂತ ಹೇಳಿದೆ ಅವನಿಗೆ. ಇನ್ನು ಮಗಳನ್ನ ಮನೆಯವರು ಕರ್ಕೊಂಬರೋಕ್ಕೆ ಅಂತ ಹೋದರು ಫ್ರೆಂಡ್ ಮನೆಗೆ, ಅವ್ರ ಫ್ರೆಂಡ್ ಮನೆಗೆ. ಇನ್ನು ನಾನು ಸ್ವಲ್ಪ ಹೂವು ಇತ್ತು, ಮಲ್ಲಿಗೆ ಹೂವು, ಅದಕ್ಕೋಸ್ಕರನೇ ಈ ಸ್ಯಾರಿ ವೇರ್ ಮಾಡಿದೆ. ಇದು ಇನ್ನೂ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿಲ್ಲ, ಬ್ಲೌಸ್ ಸ್ಟಿಚ್ ಮಾಡ್ಕೋಬೇಕು. ಹೊಸ ಸ್ಯಾರಿ ಇದು, ಕಾಟನ್ ಸ್ಯಾರಿ. ಇದಕ್ಕೆ 900 ರೂಪಾಯಿ ಕೊಟ್ಬಿಟ್ಟು ತೊಗೊಂಡಿದ್ದೆ. ಸ್ಯಾರಿ ಉಟ್ಟೇ ಇರಲಿಲ್ಲ, ಅದಕ್ಕೆ ಹಂಗೆ ಹಾಕಿ ತೋರಿಸೋಣ ಅಂತೇಳಿ ಹಾಕ್ಕೊಂಡೆ. ಮತ್ತು ಒಂದು ರೀಲ್ಸ್ ಮಾಡೋಣ ಮಗನ ಜೊತೆ ಅಂತೇಳಿ ರೆಡಿಯಾಗಿ ರೀಲ್ಸು ಕೂಡ ಮಾಡಿದೆ. ಅಷ್ಟರಲ್ಲಿ ಮಗಳು ಕೂಡ ಬಂದಳು. ಮತ್ತು 2 ಜಾರ್ನ ಮನೆಯವರು ತೊಗೊಬಂದಿರೋದು. ನನಗೆ ಆಶ್ಚರ್ಯ, ನಮ್ಮ ಮನೆಯವ್ರು ಈ ಥರ ನನಗೆ ಹೇಳಿದೆ, ಈ ಥರ ಮನೆಗೆ ಕಿಚನ್ ಐಟಮ್ಗಳನ್ನ ತಂದುಬಿಟ್ರಂತೂ ಅಲ್ಲಾಗೋ ಖುಷಿನೇ ಬೇರೆ. ಡ್ರೈ ಫ್ರೂಟ್ಸ್ನ ತಂದಿದ್ರು, ಆ ಡ್ರೈ ಫ್ರೂಟ್ಸ್ ಹಾಕೋಕ್ಕೆ ಅಂತಲೇ ಆ ಬಾಟಲ್ನ ತಂದಿದ್ದವರು. ಕೈ ಸಿಗದೆ ಥರ ಎತ್ತಿಟ್ಬಿಡ್ತೀರಾ, ತೊಗೊಳ್ಳಿ, ಕೈ ಸಿಗೋ ಥರ ಹಿಡಿ ಡ್ರೈ ಫ್ರೂಟ್ಸ್ನ ಅಂತೇಳಿ. ಅದನ್ನ ಮಗಳೇ ಹಾಕ್ತಾ ಕೂತಿದ್ದಾಳೆ. ಇದಾಗಿತ್ತು ಇವತ್ತಿನ ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.